ಹಲೋ ಸ್ಟೂಡೆಂಟ್ಸ್, ಎಸ್ ಯು ಪಿ ಎಸ್ ಗೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ ಅನ್ನ ನೋಡೋಣ. ಇವತ್ತಿನ ಟಾಪಿಕ್ ಆಫ್ ದ ಡೇ. ಇವತ್ತಿನಿಂದ ನಾವು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಗೆ ಅನುಗುಣವಾಗಿ ಕರೆಂಟ್ ಅಫೇರ್ ಟಾಪಿಕ್ ಗಳನ್ನ ತೆಗೆದುಕೊಂಡು ಪ್ರತಿಯೊಂದು ದಿನಕ್ಕೆ ಒಂದು ಅಥವಾ ಎರಡು ಟಾಪಿಕ್ ಗಳನ್ನ ನಾವು ಕವರ್ ಮಾಡ್ತಾ ಹೋಗ್ತೇವೆ. ಆ ಟಾಪಿಕ್ ಗಳ ಸಂಪೂರ್ಣವಾದಂತಹ ಅನಾಲಿಸಿಸ್ ಮತ್ತು ಅವುಗಳ ಹಿಸ್ಟ್ರಿ ಎಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತದ. ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬಾನೇ ಉಪಯುಕ್ತ ಆಗ್ತದ, ಮೇನ್ಸ್ ನಲ್ಲಿ ಬರೆಯೋಕೆ ಸಹ ಹೆಲ್ಪ್ ಆಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಾದಲ್ಲಿ ಇಲ್ಲಿ ಇರ್ತಕ್ಕಂತಹ ಕ್ಯೂ ಆರ್ ಕೋಡ್ ಅನ್ನು ಸಹ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಜಾಯಿನ್ ಆಗಬಹುದಾಗಿದೆ. ಮತ್ತು ಇಲ್ಲಿ ಎಸ್ ಯು ಪಿ ಎಸ್ ಸಿ ಇನ್ಸ್ಟಿಟ್ಯೂಟ್ ಆಫ್ ಸಿವಿಲ್ ಸರ್ವಿಸಸ್ ಸ್ಪೇಸ್ ಇರಲಾರದೆ ಟೆಲಿಗ್ರಾಮ್ ನಲ್ಲಿ ನೀವು ಈ ರೀತಿಯಾಗಿ ಸರ್ಚ್ ಮಾಡಿದ್ರೆ ಅವಾಗಲೂ ಕೂಡ ನಿಮಗೆ ಇದು ಸಿಗ್ತದ. ಇವತ್ತಿನ ಟಾಪಿಕ್ ಇರ್ತದ ಈ 2025 ಇನಿಷಿಯೇಟಿವ್ ಬಗ್ಗೆ ಮಾತನಾಡೋದು. ಈ ಟಾಪಿಕ್ ಯಾಕೆ ಈಗ ನ್ಯೂಸ್ ನಲ್ಲಿ ಇದೆ ಅಂತ ನಾವು ನೋಡಿದ್ರೆ, ಇಲ್ಲಿ WHO ದಿಂದ ಒಂದು ರಿಪೋರ್ಟ್ ಬಂದಿರ್ತದ. ಅದರ ಟೈಟಲ್ ಏನಿರ್ತದ, ಝೀರೋಯಿಂಗ್ ಇನ್ ಆನ್ ಮಲೇರಿಯಾ ಎಲಿಮಿನೇಷನ್. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಂದ ಬಿಡುಗಡೆ ಆಗಿರ್ತಕ್ಕಂತಹ ಒಂದು ರಿಪೋರ್ಟ್ ಇರ್ತದೆ ಗೆಳೆಯರೆ. ಈ ಒಂದು ರಿಪೋರ್ಟ್ ಅನ್ನ ವರ್ಲ್ಡ್ ಮಲೇರಿಯಾ ಡೇ 2021ರಂದು ಬಿಡುಗಡೆ ಮಾಡಲಾಯಿತು. ವರ್ಲ್ಡ್ ಮಲೇರಿಯಾ ಡೇ ಯಾವಾಗಿರ್ತದ, 25 ಏಪ್ರಿಲ್. ಪ್ರತಿ ವರ್ಷ 25 ಏಪ್ರಿಲ್ ನಂದು ಇರ್ತದ. ಇನ್ನು ಈ 25 ಏಪ್ರಿಲ್ ನಂದು ನಡೆದಂತಹ 25 ಏಪ್ರಿಲ್ 2021ರಂದು ನಡೆದಂತಹ ವರ್ಲ್ಡ್ ಮಲೇರಿಯಾ ಡೇದ ಥೀಮ್ ಇರ್ತದ ರೀಚಿಂಗ್ ದ ಜೀರೋ ಮಲೇರಿಯಾ ಟಾರ್ಗೆಟ್. ಈ ಒಂದು ಇನಿಷಿಯೇಟಿವ್ ನಲ್ಲಿ ಏನ್ ಮಾಡಿರ್ತಾರ ಅಂತಂದ್ರ 25 ದೇಶಗಳನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಲಾಗಿರ್ತದ. ಯಾವ ದೇಶಗಳು ಮಲೇರಿಯಾವನ್ನ ಸಂಪೂರ್ಣವಾಗಿ ವರ್ಷದಲ್ಲಿ ಜೀರೋ ಮಲೇರಿಯಾ ಕೇಸಸ್ ಗಳನ್ನ ಪಡೆಯುವಷ್ಟು ಸಕ್ಷಮವಾಗಿರ್ತವು ಅಂತಹ ದೇಶಗಳ 25 ಕಂಟ್ರಿಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಲಾಗ್ತದ. ಆ 25 ಕಂಟ್ರಿಗಳಿಗೆ ಒಂದು ಟಾರ್ಗೆಟ್ ಅನ್ನು ನೀಡಲಾಗ್ತದ. 2025ರ ಒಳಗೆ ನೀವು ಜೀರೋ ಮಲೇರಿಯಾ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅಂತ. ಆ ಒಂದು ಇನಿಷಿಯೇಟಿವ್ಗೆ ಈ 2025 ಇನಿಷಿಯೇಟಿವ್ ಅಂತ ಕರೆಯಲಾಗ್ತದೆ. ಈ 2025 ಇನಿಷಿಯೇಟಿವ್ ಅಂದ್ರೆ ಏನು, ಅದರ ಇನ್ನೂ ಡೀಟೇಲ್ಸ್ ಗಳನ್ನ ನೋಡ್ತಾ ಹೋದ್ರೆ, 2017ರಲ್ಲಿ ಇದಕ್ಕಿಂತ ಮುಂಚೆ 2020ರ ವೇಳೆಗೆ ಸ್ಥಳೀಯ ಮಲೇರಿಯಾ ಪ್ರಕರಣಗಳಲ್ಲಿ ಶೂನ್ಯವನ್ನ ಸಾಧಿಸಲಿಕ್ಕೆ ಒಂದು ದೇಶಗಳ ಗುಂಪನ್ನ ಬೆಂಬಲಿಸಲು WHO ಏನ್ ಮಾಡಿತ್ತು, ಈ 2020 ಉಪಕ್ರಮವನ್ನ ಪ್ರಾರಂಭಿಸಿರ್ತದ. ಅದರಲ್ಲಿ 21 ದೇಶಗಳನ್ನ ಸೆಲೆಕ್ಟ್ ಮಾಡ್ಲಾಗಿರ್ತದ. ಆ ಒಂದು ದೇಶಗಳು ಜೀರೋ ಮಲೇರಿಯಾ ಟಾರ್ಗೆಟ್ ಅನ್ನ ರೀಚ್ ಮಾಡ್ಲಿಕ್ಕೆ ಸಕ್ಷಮವಾಗಿರ್ತವೆ ಅಂತ ಅವುಗಳನ್ನ ಗುರುತಿಸಲಾಗ್ತದ ಮತ್ತು ಅವುಗಳಿಗೆ ಈ ಟಾರ್ಗೆಟ್ ಅನ್ನ ನೀಡಲಾಗ್ತದ. ಈ 2020 ಟಾರ್ಗೆಟ್ ಏನದ, ಈ ಒಟ್ಟು 21 ಕಂಟ್ರಿಗಳಲ್ಲಿ 13 ಕಂಟ್ರಿಗಳು ರೀಚ್ ಆಗೋಕೆ ಅಸಕ್ಷಮವಾಗಿರ್ತವೆ. ಇನ್ನ ಉಳಿದಂತಹ 8 ದೇಶಗಳು ಸಂಪೂರ್ಣವಾಗಿ ಈ 2020ಯ ಒಂದು ಏನು ಧ್ಯೇಯ ಇರ್ತದ ಜೀರೋ ಮಲೇರಿಯಾ ಟಾರ್ಗೆಟ್ ಅನ್ನ ರೀಚ್ ಮಾಡೋದು, ಅವುಗಳಲ್ಲಿ ಸಕ್ಸಸ್ಫುಲಿ ಅವು ರೀಚ್ ಆಗಿರ್ತವೆ. 2020ರಲ್ಲಿ ಈ 13 ದೇಶಗಳಲ್ಲಿ ಏನು ಅವುಗಳಿಗೆ ಟಾರ್ಗೆಟ್ ಅನ್ನ ರೀಚ್ ಮಾಡೋಕೆ ಆಗಿರ್ಲಿಲ್ಲ ಆ 13 ದೇಶಗಳು, ಮತ್ತು ನಂತರ ಒಟ್ಟು 25 ದೇಶಗಳನ್ನ ಮತ್ತೆ ಮಾರ್ಕ್ ಮಾಡಲಾಯಿತು. ಆ 25 ದೇಶಗಳಿಗೆ 5 ವರ್ಷದ ಟೈಮ್ ಲೈನ್ ಅನ್ನ ನೀಡಲಾಗ್ತದ. ಈಗ 2021ರಿಂದ ಸ್ಟಾರ್ಟ್ ಮಾಡಿಬಿಟ್ಟು 2025ರವರೆಗೆ ಅವರಿಗೆ ಝೀರೋಯಿಂಗ್ ಇನ್ ಆನ್ ಮಲೇರಿಯಾ ಎಲಿಮಿನೇಷನ್ ಅಂತಕ್ಕಂತಹ ಒಂದು ರಿಪೋರ್ಟ್ ನೊಂದಿಗೆ ಈ 25 ದೇಶಗಳನ್ನ ಸೆಲೆಕ್ಷನ್ ಮಾಡ್ಲಾಗ್ತದ. ಈ 2025 countries will receive technical on-ground support by WHO and its partners. ಈ 25 ಕಂಟ್ರಿಗಳು ಏನು ಇದರಲ್ಲಿ ಸೆಲೆಕ್ಷನ್ ಆಗಿರ್ತವೆ,
ಅವುಗಳು WHO ದಿಂದ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಂದ ಮತ್ತು ಅವುಗಳ ಪಾರ್ಟ್ನರ್ ಆರ್ಗನೈಸೇಷನ್ ಗಳಿಂದ ಸಂಪೂರ್ಣವಾದ ಗ್ರೌಂಡ್ ಸಪೋರ್ಟ್ ಅನ್ನು ಪಡಿತವೆ ಮತ್ತು ಟೆಕ್ನಿಕಲ್ ಸಪೋರ್ಟ್ ಅನ್ನು ಕೂಡ ಪಡಿತವೆ. ಇನ್ ರಿಟರ್ನ್ ಆ ದೇಶಗಳು ಏನ್ ಮಾಡ್ಬೇಕು ಅಂತಂದ್ರೆ, ಅವರ WHO ಮತ್ತು ಅವುಗಳ ಪಾರ್ಟ್ನರ್ ದೇಶಗಳು, ಪಾರ್ಟ್ನರ್ ಆರ್ಗನೈಸೇಷನ್ಸ್ ಏನ್ ಸಪೋರ್ಟ್ ಮಾಡ್ತಾ ಇರ್ತವೆ, ಅವರ ಎಲಿಮಿನೇಷನ್ ಪ್ರೋಗ್ರಾಮ್ಗಳನ್ನ ಏನ್ ಮಾಡ್ಬೇಕು, ಆಡಿಟ್ ಮಾಡಬೇಕು. ಎಲಿಮಿನೇಷನ್ ಪ್ರೋಗ್ರಾಮ್ಗಳನ್ನ ಆಡಿಟ್ ಮಾಡ್ಬೇಕಾಗ್ತದ ಮತ್ತು ಅವರವರ ದೇಶಗಳಲ್ಲಿ ಎಲಿಮಿನೇಷನ್ ಫೋರಂಗಳನ್ನ ಹಮ್ಮಿಕೊಳ್ಬೇಕು ಮತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಆ ಒಂದು ದೇಶಗಳೆಲ್ಲವೂ. ಮತ್ತು ಸರ್ವಿಲಿಯನ್ಸ್ ಅಸೆಸ್ಮೆಂಟ್ ಗಳನ್ನ ಅವರು ಕಂಡಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಈಗ ಮಲೇರಿಯಾ ಚೆಕಪ್ ಮಾಡಿಸ್ಕೊಳ್ಳದೆ ಇರತಕ್ಕಂತಹ ರಿಮೋಟ್ ಏರಿಯಾಸ್ ಗಳಾಗಿರಬಹುದು, ವಿಲೇಜ್ ಏರಿಯಾಸ್ ಗಳಾಗಿರಬಹುದು, ಅಲ್ಲೆಲ್ಲವೂ ಕೂಡ ಚೆಕಪ್ ಮಾಡಿ ಅವರಿಗೆ ಒಂದು ರೀತಿಯಾದಂತಹ ಪತ್ತೆ ಹಚ್ಚುವಿಕೆಯ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಲೇರಿಯಾ ಕೇಸ್ ಡಾಟಾವನ್ನ ಶೇರ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರ ಜೊತೆ? WHO ಅವರ ಜೊತೆಗೆ. ಇನ್ನು 4 ಕ್ರೈಟೇರಿಯಾಗಳೊಂದಿಗೆ ಈ ದೇಶಗಳನ್ನ ಸೆಲೆಕ್ಟ್ ಮಾಡ್ಲಾಗ್ತದ. ಅವುಗಳಲ್ಲಿ ಮಲೇರಿಯಾ ನಿರ್ಮೂಲನಾ ಯೋಜನೆಗಳನ್ನ ಆ ಸರ್ಕಾರ ಹೊಂದಿರಬೇಕು ಅನ್ನೋದು ಒಂದು ಮಾನದಂಡ ಆಗಿರ್ತದ. ಮತ್ತೊಂದು ಮಾನದಂಡವನ್ನ ನೋಡಿದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಮಲೇರಿಯಾ ಪ್ರಕರಣಗಳ ಯಶಸ್ವಿ ನಿಯಂತ್ರಣವನ್ನ ಆ ದೇಶಗಳು ಕಂಡಿರಬೇಕು ಅಂತ ಹೇಳಲಾಗ್ತದ. ಮತ್ತು ಮಲೇರಿಯಾ ಪತ್ತೆ ಹಚ್ಚಲು ಮತ್ತು ನಿರ್ಮೂಲನೆಗೆ ಕಾರಣವಾದಂತಹ ಗೊತ್ತುಪಡಿಸಿದ ಸರ್ಕಾರಿ ಸಂಸ್ಥೆಗಳನ್ನ ಅದು ಹೊಂದಿರಬೇಕು. ಅಂತಂದ್ರೆ ಭಾರತದಲ್ಲಿ ಮಲೇರಿಯಾವನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತು ಮಲೇರಿಯಾವನ್ನ ನಿರ್ಮೂಲನೆ ಮಾಡಲಿಕ್ಕೆ ಒಂದು ಸಪರೇಟ್ ಒಂದು ಸರ್ಕಾರಿ ಸಂಸ್ಥೆನೇ ಇರ್ತದ. ಆ ರೀತಿಯಾಗಿ ಸರ್ಕಾರಿ ಸಪರೇಟ್ ಒಂದು ವಿಂಗ್ ಅನ್ನ ಹೊಂದಿರತಕ್ಕಂತಹ ದೇಶಗಳನ್ನ ಇವರು ಸೆಲೆಕ್ಟ್ ಮಾಡ್ತಾರೆ. ಮತ್ತು WHO ಮಲೇರಿಯಾ ಎಲಿಮಿನೇಷನ್ ಮೇಲ್ವಿಚಾರಣಾ ಸಮಿತಿಯಿಂದ ಆಯ್ಕೆಯಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. WHO ದಲ್ಲಿ ಇರ್ತಕ್ಕಂತಹ ಮಲೇರಿಯಾ ಎಲಿಮಿನೇಷನ್ ಮೇಲ್ವಿಚಾರಣಾ ಸಮಿತಿ ಏನಿರ್ತದ ಅವರಿಂದ ಆಯ್ಕೆಯಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಟ್ಟು 13 ದೇಶಗಳು ಅವುಗಳ ಟಾರ್ಗೆಟ್ ಅನ್ನ ರೀಚ್ ಮಾಡಿರ್ತಿಲ್ಲ. ಅವುಗಳಲ್ಲಿ ಸೌತ್ ಆಫ್ರಿಕಾ ಖಂಡದ 3 ದೇಶಗಳು ಕೂಡ ಬರ್ತವೆ. ಅವುಗಳಲ್ಲಿ ಯಾವ್ಯಾವ ಅಂತಂದ್ರೆ ಬೋಟ್ಸ್ವಾನಾ ಇಲ್ಲಿ ಬರ್ತದ, ಸೌತ್ ಆಫ್ರಿಕಾ ಇಲ್ಲಿ ಬರ್ತದ, ಎಸ್ವಾತಿನಿನು ಅದೇ ಒಂದು ಪ್ರದೇಶದಲ್ಲಿ ಬರ್ತದೆ ಗೆಳೆಯರೆ. ಅದು ತುಂಬಾ ಚಿಕ್ಕದಾದಂತಹ ಒಂದು ದೇಶ ಆಗಿರ್ತದ. ಈ 3 ದೇಶಗಳು ಕೂಡ 2020 E2020 ಇನಿಷಿಯೇಟಿವ್ ಅಲ್ಲಿ ಕೂಡ ಇತ್ತು. ಈಗ E2025 ಇನಿಷಿಯೇಟಿವ್ ನಲ್ಲಿ ಕೂಡ ಇದೆ. ಆಫ್ರಿಕಾ ಒಟ್ಟು ಪ್ರಪಂಚದ 94% ಮಲೇರಿಯಾ ಡೆತ್ ಬರ್ಡನ್ ಅನ್ನು ಹೊತ್ಕೊಂಡಿರ್ತದ. ಅಂದ್ರ ಪೂರ್ತಿ ಪ್ರಪಂಚದಲ್ಲಿ ಆಗ್ತಕ್ಕಂತಹ ಮಲೇರಿಯಾದಿಂದ ಆಗ್ತಕ್ಕಂತಹ ಸಾವುಗಳಲ್ಲಿ 94% ಇಲ್ಲಿ ಆಗ್ತಾ ಇರ್ತದೆ, ಆಫ್ರಿಕಾದಲ್ಲೇ ಆಗ್ತಾ ಇರ್ತದ. ಈಗ ರೀಸೆಂಟ್ ಎವಿಡೆನ್ಸ್ ಗಳನ್ನ ನಾವು ನೋಡ್ತಾ ಬಂದ್ರೆ ಆಫ್ರಿಕಾದಲ್ಲಿ ಡ್ರಗ್ ರೆಸಿಸ್ಟೆನ್ಸ್ ಮ್ಯೂಟೆಂಟ್ಗಳು ಕೂಡ ಕಂಡು ಬರ್ತಾ ಇವೆ ಮಲೇರಿಯಾದ್ದು. ಈಗ ಮಲೇರಿಯಾದ್ದು ನಾವು ನಾರ್ಮಲ್ ಆಗಿ ಹೇಳ್ತಾ ಇರ್ತೇವೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಇದು ಒಂದು ಏಕಕೋಶ ಜೀವಿ ಆಗಿರ್ತದ. ಮಲೇರಿಯಾಕ್ಕೆ ಒಟ್ಟು ಪ್ಲಾಸ್ಮೋಡಿಯಂ ಗುಂಪಿಗೆ ಸೇರತಕ್ಕಂತಹ 5 ಏಕಕೋಶ ಜೀವಿಗಳು ಪ್ರಮುಖವಾಗಿರ್ತವೆ. ಅವುಗಳಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಮತ್ತೊಂದು ಬರ್ತದ, ಅದನ್ನ ಮುಂದೆ ನಾನು ಹೇಳ್ತೀನಿ. ಈ 2 ವೇರಿಯಂಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಈ 2 ವೇರಿಯಂಟ್ ಗಳಿಂದನೇ ಅತಿ ಹೆಚ್ಚು ಮಲೇರಿಯಾ ಹರಡ್ತಾ ಇರ್ತದ. ಅದರಲ್ಲಿ ಇವುಗಳು ಡ್ರಗ್ ರೆಸಿಸ್ಟೆಂಟ್ ಮ್ಯೂಟೆಂಟ್ ಗಳನ್ನು ಕೂಡ ಇವುಗಳು ಕ್ರಿಯೇಟ್ ಮಾಡ್ತಾ ಇರ್ತವೆ. ಇದರಿಂದ ಹೆಚ್ಚಿನ ಸಾವನ್ನ ಆಫ್ರಿಕಾ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸೌತ್ ಆಫ್ರಿಕಾ ಕೋವಿಡ್-19ಗೆ ಆಫ್ರಿಕಾದಲ್ಲಿ ಇರತಕ್ಕಂತಹ ಒಂದು ಹಾಟ್ಸ್ಪಾಟ್ ಆಗಿರ್ತದ.
ಅಲ್ಲಿ ಮಲೇರಿಯಾ ಕೂಡ 44% ಹೆಚ್ಚಾಗಿರ್ತದ 2019 ಮತ್ತು 2020 ನಡುವೆ. ಅಲ್ಲಿ COVID-19 ಇರುವುದರಿಂದ ಲಾಕ್ಡೌನ್ ಆಗಿರ್ತದ. ಲಾಕ್ಡೌನ್ ಆಗಿರುವುದರಿಂದ ಅಲ್ಲಿ ನಡೀತಕ್ಕಂತಹ ಮಲೇರಿಯಾ ನಿಯಂತ್ರಣಕ್ಕೆ ಏನೇನು ಇನಿಷಿಯೇಟಿವ್ಗಳು ನಡೀತಾ ಇತ್ತು ಎಲ್ಲವೂ ಕೂಡ ಆಫ್ ಆಗಿರ್ತದ. ಆದ್ರಿಂದ ಮಲೇರಿಯಾದಿಂದ ಆಗ್ತಕ್ಕಂತಹ ಸಾವುಗಳು ಮತ್ತು ಮಲೇರಿಯಾ ಕೇಸಸ್ಗಳು ಇನ್ಕ್ರೀಸ್ ಆಗಿರ್ತವೆ. ಎಷ್ಟರ ಮಟ್ಟಿಗೆ? 44% ಸೌತ್ ಆಫ್ರಿಕಾದಲ್ಲಿ. ಇದು ವ್ಯಾಕ್ಸಿನೇಷನ್ ಡ್ರೈವ್ಗಳು ಮತ್ತು ಅಲ್ಲಿ ಇರತಕ್ಕಂತಹ ಮಲೇರಿಯಾ ಇನಿಷಿಯೇಟಿವ್ಗಳು ಏನಿರ್ತವೆ ಅವುಗಳೆಲ್ಲವೂ ಲಾಕ್ಡೌನ್ನ ನಿಮಿತ್ತವಾಗಿ ಆಫ್ ಇರುವುದರಿಂದ ಈ ಒಂದು ಪರಿಸ್ಥಿತಿಯಲ್ಲಿ ಬಂದಿರ್ತದ. ಬೋಟ್ಸ್ವಾನಾದಲ್ಲೂ ಕೂಡ ಅದೇ ರೀತಿಯಾಗಿರ್ತದ. ಮಲೇರಿಯಾ ಮುಂಚೆಗಿಂತಲೂ 5 ಪಟ್ಟು ಹೆಚ್ಚಾಗಿರ್ತದ. ಇದು ಯಾಕತ್ತಂದ್ರ ಅಲ್ಲಿ ಇರ್ತಕ್ಕಂತಹ ಎಲ್ಲ ಸಿಟಿಯಲ್ಲಿ ವಾಸವಾಗಿರ್ತಕ್ಕ ನಗರ ಪ್ರದೇಶಗಳಲ್ಲಿ ವಾಸವಾಗಿರ್ತಕ್ಕಂತಹ ಒಂದು ಜನತೆ ಮತ್ತೆ ವಾಪಸ್ ತಮ್ಮ ತಮ್ಮ ರೂರಲ್ ಪ್ರದೇಶಗಳಿಗೆ ಮರಳಿರುವುದರಿಂದ ಲಾಕ್ಡೌನ್ ಆದ ಮೇಲೆ ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಒಂದು ಜನ ವಾಪಸ್ ಮತ್ತೆ ರೂರಲ್ ಪ್ರದೇಶಗಳಿಗೆ ಮರಳಿರುವುದರಿಂದ ಅಲ್ಲಿ ಮತ್ತೆ ಮಲೇರಿಯಾ ಕೇಸಸ್ಗಳು ಹೆಚ್ಚಾಗಿರ್ತವೆ ಮತ್ತು COVID-19 ಕೇಸಸ್ಗಳು ಕೂಡ ಜಾಸ್ತಿ ಆಗಿರ್ತವೆ ಅಂತ ನಾವು ಹೇಳ್ಬೋದು. ಇನ್ನು ಭಾರತದ ಸಿನಾರಿಯೋವನ್ನ ನಾವು ನೋಡ್ತಾ ಬಂದ್ರೆ ದ ವರ್ಲ್ಡ್ ಮಲೇರಿಯಾ ರಿಪೋರ್ಟ್ 2020 WHO ದಿಂದ ರಿಲೀಸ್ ಆಗಿರ್ತದ. ಇದರಲ್ಲಿ ಏನನ್ನ ನೀಡಿರ್ತಾರ ಅಂತಂದ್ರ ಟೋಟಲಿ ಈ ಜಗತ್ತಿನಾದ್ಯಂತ ಆಗ್ತಕ್ಕಂತಹ ಮಲೇರಿಯಾ ಕೇಸಸ್ಗಳ ಎಸ್ಟಿಮೇಶನ್ ಅನ್ನ ನೀಡಲಾಗಿರ್ತದ. ಅದರಲ್ಲಿ ಏನು ಇಂಡಿಕೇಟ್ ಮಾಡಿರ್ತಾರ ಅಂತಂದ್ರ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ನೀಡಿರ್ತಾರೆ ಎಲ್ಲಾ ದೇಶಗಳಲ್ಲಿ. ಅವುಗಳಲ್ಲಿ ಭಾರತ ಅತ್ಯಂತ ಒಳ್ಳೆಯ ಪ್ರೋಗ್ರೆಸ್ ಅನ್ನ ತೋರಿಸಿರ್ತದ ಗೆಳೆಯರೆ. ಈ ಒಂದು ಮಲೇರಿಯಾ ಬರ್ಡನ್ ಭಾರತದ ಮೇಲಿಂದ ತುಂಬಾನೇ ಕಡಿಮೆ ಆಗಿರ್ತದ. 2018ರಿಂದ 2019 17.6% ಭಾರತದ ಮೇಲಿನ ಒಂದು ಮಲೇರಿಯಾ ಬರ್ಡನ್ ಕಡಿಮೆ ಆಗಿರ್ತದ. ಭಾರತದಲ್ಲಿ ಮಲೇರಿಯಾ ರೋಗಗಳ ಪತ್ತೆ ಆಗಿರ್ಬೋದು ಮತ್ತು ರೋಗಗಳ ಒಂದು ಡೆತ್ಸ್ ಆಗಿರ್ಬೋದು, ಮಲೇರಿಯಾದಿಂದ ಆಗಿರ್ತಕ್ಕಂತಹ ಡೆತ್ಸ್ ಆಗಿರ್ಬೋದು, ಒಟ್ಟು ಎಷ್ಟು ಪರ್ಸೆಂಟ್ನಷ್ಟು ಕಡಿಮೆ ಆಗಿರ್ತವೆ? 17.6% ಕಡಿಮೆ ಆಗಿರ್ತವೆ. ತುಂಬಾನೇ ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನ ಭಾರತ ತೋರಿಸಿರ್ತದ ಅಂತ ಹೇಳ್ಬೋದು ಗೆಳೆಯರೆ. ಇನ್ನು ಭಾರತ ಸರ್ಕಾರದಿಂದ ತೆಗೆದುಕೊಂಡಂತಹ ಇನಿಷಿಯೇಟಿವ್ಸ್ ಏನೇನಿರ್ತವೆ? 2017ರಲ್ಲಿ ಭಾರತ ಮಲೇರಿಯಾ ನಿರ್ಮೂಲನೆಗಾಗಿ ತನ್ನ 5 ವರ್ಷಗಳ ರಾಷ್ಟ್ರೀಯ ಕಾರ್ಯತಂತ್ರದ ಯೋಜನೆಯನ್ನ ಪ್ರಾರಂಭಿಸಿರ್ತದ. 2022ರ ವೇಳೆಗೆ ಭಾರತದ ಒಟ್ಟು 678 ಜಿಲ್ಲೆಗಳಲ್ಲಿ 578 ಜಿಲ್ಲೆಗಳಲ್ಲಿ ಮಲೇರಿಯಾವನ್ನ ಕೊನೆಗಾಣಿಸ್ಲಿಕ್ಕೆ ಮಾರ್ಗಸೂಚಿಯನ್ನ ಒದಗಿಸಿರ್ತದ ಗೆಳೆಯರೆ. 2017ರಿಂದ 2022ರವರೆಗೆ 5 ವರ್ಷಗಳ ಅವಧಿಯಲ್ಲಿ 678 ಜಿಲ್ಲೆಗಳಲ್ಲಿ 571 ಜಿಲ್ಲೆಗಳಲ್ಲಿ ಮಲೇರಿಯಾ ಸಂಪೂರ್ಣವಾಗಿ ಕೊನೆಗಾಣಲಿಕ್ಕೆ ಮಾರ್ಗಸೂಚಿಯನ್ನ ಇದು ಒದಗಿಸಿರ್ತದ ಭಾರತದಲ್ಲಿ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ರೀಸೆಂಟ್ ಆಗಿ ಒಂದು ಮಲೇರಿಯಾ ಎಲಿಮಿನೇಷನ್ ರಿಸರ್ಚ್ ಅಲೈನ್ಸ್ ಇಂಡಿಯಾ ಅಥವಾ ಮೇರಾ ಇಂಡಿಯಾ ಅಂತಕ್ಕಂತಹ ಶಾರ್ಟ್ ಫಾರ್ಮ್ ನಲ್ಲಿ ಮೇರಾ ಇಂಡಿಯಾ ಅಂತ ಕರೀಲಾಗ್ತದ. ಇದು ಎಕ್ಸಾಮಿನೇಷನ್ ಅಲ್ಲಿ ಕೂಡ ಬರಬಹುದು. ICMR ನಿಂದ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂತಹ ಒಂದು ಕಾಂಗ್ಲೋಮೆರೇಷನ್ ಅಂತಂದ್ರ ಹಲವಾರು ಪಾರ್ಟ್ನರ್ಗಳ ಒಂದು ಗುಂಪು ಅಂತ ಹೇಳ್ಬೋದು. ಯಾವುದೇ ಒಂದು ಕಾಸ್ಗಾಗಿ, ಯಾವುದೇ ಒಂದು ಕಾರಣಕ್ಕಾಗಿ ಹಲವಾರು ಪಾರ್ಟ್ನರ್ಗಳು ಸೇರಿ ಒಂದು ಗುಂಪಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ಕಾಂಗ್ಲೋಮೆರೇಷನ್ ಅಂತ ಕರೀಲಾಗ್ತದ. ICMR ನಿಂದ ಸ್ಟಾರ್ಟ್ ಮಾಡಿರ್ತಕ್ಕಂತಹ ಒಂದು ಕಾಂಗ್ಲೋಮೆರೇಷನ್ ಏನಾಗಿರ್ತದ? ಮಲೇರಿಯಾ ಎಲಿಮಿನೇಷನ್ ರಿಸರ್ಚ್ ಅಲೈನ್ಸ್ ಇಂಡಿಯಾ ಅಥವಾ ಮೇರಾ ಇಂಡಿಯಾ ಅಂತ ಕೂಡ ನಾವು ಕರಿತೀವಿ ಗೆಳೆಯರೆ. ಇನ್ನು ಮಲೇರಿಯಾ ರೋಗದ ಬಗ್ಗೆ ಸ್ವಲ್ಪ ಹೈಲೈಟ್ಸ್ ಗಳನ್ನು ಕೂಡ ನೋಡೋಣ, ಸ್ವಲ್ಪ ಮೆಲುಕು ಹಾಕೋಣ. ಆಲ್ರೆಡಿ ನಮಗೆ
ಗೊತ್ತಿದೆ ಮಲೇರಿಯಾ ರೋಗದ ಬಗ್ಗೆ ಹಲವಾರು ಪಾಯಿಂಟ್ಗಳನ್ನ ನಾವು ನೋಡಿರ್ತೇವೆ. ಆದ್ರೆ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಗಿ ಬಂದಾಗ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಮಗೆ ತುಂಬಾ ಭಾರಿ ಆಗ್ತಕ್ಕಂತಹ ಒಂದು ಸಿಚುವೇಶನ್ಗಳು ಕೂಡ ಬರ್ತವೆ. ಸೊ ಮಲೇರಿಯಾ ಪ್ರಧಾನವಾಗಿ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದ ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರ್ತವೆ ಅಂತ ಹೇಳ್ಬೋದು. ಈಗ ಉಷ್ಣವಲಯ 0 ಡಿಗ್ರಿ ಅಕ್ಷಾಂಶದಿಂದ 23.5 ಅಕ್ಷಾಂಶ ಉತ್ತರ ಮತ್ತು 23.5 ಅಕ್ಷಾಂಶ ದಕ್ಷಿಣದವರೆಗೂ ಹಬ್ಬಿರ್ತದ. ಉಪ ಉಷ್ಣವಲಯ ಅಂತಂದ್ರ ಇದಕ್ಕಿಂತ ಸ್ವಲ್ಪ ಮೇಲ್ಗಡೆ ಅಂತಂದ್ರೆ 30 ಡಿಗ್ರಿ ಅಕ್ಷಾಂಶಗಳವರೆಗೂ ಹಬ್ಬಿರ್ತಕ್ಕಂತಹ ಒಂದು ಪ್ರದೇಶವನ್ನ ಉಪ ಉಷ್ಣವಲಯ ಅಂತ ಕರೆಯಲಾಗ್ತದೆ ಗೆಳೆಯರೆ. ಆ ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ಮಲೇರಿಯಾ ಪ್ರಧಾನವಾಗಿ ಅಲ್ಲಿ ಕಂಡು ಬರ್ತಿರ್ತದ. ಯಾವ ಖಂಡಗಳಲ್ಲಿ? ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದ ಉಷ್ಣವಲಯ ಮತ್ತು ಉಪ ಉಷ್ಣವಲಯಗಳಲ್ಲಿ. ಈ ಮಲೇರಿಯಾ ರೋಗ ಸೋಂಕನ್ನ ಹೊಂದಿರತಕ್ಕಂತಹ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳ ಕಚ್ಚುವಿಕೆಯಿಂದ ಹರಡುತ್ತದ. ಈಗ ಆ ಸೊಳ್ಳೆಗೆ ಹೇಗೆ ಸೋಂಕು ಬರ್ತದ ಅಂತ ನೋಡಿದ್ರೆ, ಅದು ಯಾವುದಾದ್ರೂ ಮಲೇರಿಯಾದಿಂದ ಬಳಲ್ತಿರತಕ್ಕಂತಹ ಒಂದು ಪ್ರಾಣಿಗೆ ಕಚ್ಚಿತು ಅಂತಂದ್ರೆ, ಅದರ ರಕ್ತವನ್ನ ಹೀರಿತು ಅಂತಂದ್ರೆ, ಆ ರಕ್ತದಲ್ಲಿ ಮಲೇರಿಯಾದ ಏನ್ ಬಂದಿರ್ತದ, ಒಂದು ಏಕಕೋಶ ಜೀವಿ ಏನಿರ್ತದ ರಕ್ತದ ಒಟ್ಟಿಗೆ ಆ ಸೊಳ್ಳೆಯಲ್ಲಿ ಬಂದಿರ್ತದ. ಈ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಮತ್ತೊಂದು ಪ್ರಾಣಿಗೆ ಕಚ್ಚಿತು ಅಂತಂದ್ರೆ, ಆ ಒಂದು ಜೀವಿಯಲ್ಲೂ ಕೂಡ, ಯಾವ ಪ್ರಾಣಿಗೆ ಅದು ಕಚ್ಚಿರ್ತದ ಆ ಒಂದು ಪ್ರಾಣಿಯಲ್ಲೂ ಕೂಡ ಈ ಪ್ಲಾಸ್ಮೋಡಿಯಂ ಫಾಲ್ಸಿಫೆರಂ ಮತ್ತು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಈಗಾಗಲೇ ಹೇಳಿದ್ದೇನೆ, ಮತ್ತು ಇತರೆ 5 ಪ್ಯಾರಾಸೈಟ್ ಸ್ಪೀಸೀಸ್ಗಳು ಇರ್ತವೆ. ಪ್ಲಾಸ್ಮೋಡಿಯಂ ಗುಂಪಿಗೆ ಸೇರಿರ್ತಕ್ಕಂಥವು ಏಕಕೋಶ ಜೀವಿಗಳು. ಅವುಗಳು ಆ ಜೀವಿಯಲ್ಲಿ ಎಂಟ್ರಿ ಹೊಡೆದಾಗ ಆ ಒಂದು ಜೀವಿ ಮಲೇರಿಯಾಕ್ಕೆ ತುತ್ತಾಗ್ತದ. ಮಲೇರಿಯಾಕ್ಕೆ ತುತ್ತು ಆದ ತಕ್ಷಣ ಏನಾಗ್ತದ ಅಂತ ನಾವು ನೋಡಿದ್ರೆ, ಮಾನವನ ದೇಹಕ್ಕೆ ಪ್ರವೇಶಿಸಿದ ನಂತರ ಆ ಒಂದು ಏಕಕೋಶ ಜೀವಿ ಏನ್ ಮಾಡ್ತದ ಅಂತಂದ್ರ, ಆರಂಭದಲ್ಲಿ ಪಿತ್ತ ಜನಕಾಂಗದ ಕೋಶಗಳಲ್ಲಿ ಬೆಳಿತದ. ಹಿಪ್ಯಾಟಿಕ್ ಸೆಲ್ಸ್ ಅಂತ ಹೇಳಲಾಗ್ತದೆ ಗೆಳೆಯರೆ. ಈ ಪಿತ್ತ ಜನಕಾಂಗದ ಕೋಶಗಳಿಗೆ ಏನಂತ ಹೇಳಲಾಗ್ತದ, ಹಿಪ್ಯಾಟಿಕ್ ಸೆಲ್ಸ್ ಅಂತ ಹೇಳಲಾಗ್ತದ. ಈ ಒಂದು ಸೆಲ್ಗಳಲ್ಲಿ, ಈ ಒಂದು ಜೀವಕೋಶಗಳಲ್ಲಿ ಇದು ಬೆಳಿತಾ ಹೋಗ್ತದ, ಹೆಚ್ಚಾಗ್ತಾ ಹೋಗ್ತದ. ಬೆಳೆದು ನಂತರ ಕೆಂಪು ಕಣಗಳ ಮೇಲೆ ಡೈರೆಕ್ಟ್ ಆಗಿ ಇದೇನ್ ಮಾಡ್ತದ, ದಾಳಿ ಮಾಡ್ತದ. ಓಕೆ, ಕೆಂಪು ರಕ್ತ ಕಣಗಳ ಮೇಲೆ ಡೈರೆಕ್ಟ್ ಆಗಿ ದಾಳಿ ಮಾಡ್ತದ. ಅವಾಗ ಮಲೇರಿಯಾದ ಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಕಾಣಕ್ಕೆ ಶುರುವಾಗ್ತವೆ. ಅದು ಬೆಳೆಯುವವರೆಗೂ ಯಾವುದೇ ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ಗಳು ಕೂಡ ಕಾಣುವುದಿಲ್ಲ. ಅದು ಕೆಂಪು ರಕ್ತ ಕಣಗಳ ಮೇಲೆ ಯಾವಾಗ ದಾಳಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತದ, ಅವಾಗ ಆ ಒಂದು ವ್ಯಕ್ತಿಯಲ್ಲಿ ಮಲೇರಿಯಾದ ಲಕ್ಷಣಗಳು ಕಾಣೋಕೆ ಶುರುವಾಗ್ತವೆ. ಮಲೇರಿಯಾದ ಲಕ್ಷಣಗಳನ್ನ ನೋಡ್ತಾ ಬಂದ್ರೆ, ತಲೆನೋವು ಆಗಿರಬಹುದು, ತೀವ್ರವಾದಂತಹ ಜ್ವರ ಆಗಿರಬಹುದು, ಮತ್ತು ನಮಗೆ ಬರ್ತಕ್ಕಂತಹ ನೆಗಡಿ, ಕೆಮ್ಮಿನ ಗುಣಲಕ್ಷಣಗಳೇ ಇರ್ತವೆ. ಆದ್ರೆ ಇದು ಹೆಚ್ಚಾದ್ರೆ ನಾವು ಯಾವುದೇ ರೀತಿಯಾದಂತಹ ಜಾಗೃತಿಯನ್ನು ತೆಗೆದುಕೊಳ್ಳದೆ ಇದ್ರೆ ಸಾವು ಸಹ ಸಂಭವಿಸ್ತದ. ಇನ್ನು 5 ಪ್ಯಾರಾಸೈಟ್ ನ ಗುಂಪುಗಳು ಇರ್ತವೆ. ಅವುಗಳಲ್ಲಿ 2 ಪ್ಯಾರಾಸೈಟ್ಗಳು ತುಂಬಾನೇ ಡೇಂಜರಸ್ ಇರ್ತವೆ ಅಂತ ನಾನು ಹೇಳಿದ್ದೆ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಮತ್ತು ಪ್ಲಾಸ್ಮೋಡಿಯಂ ಫಾಲ್ಸಿಫೆರಂ. ಇದರಲ್ಲೂ ಕೂಡ ಪ್ಲಾಸ್ಮೋಡಿಯಂ ಫಾಲ್ಸಿಫೆರಂ ಏನಿದೆ, ಇದು ಮೋಸ್ಟ್ ಡೆಡ್ಲಿ ಸ್ಪೀಸೀಸ್ ಆಫ್ ಮಲೇರಿಯಾ ಪ್ಯಾರಾಸೈಟ್ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಪ್ಲಾಸ್ಮೋಡಿಯಂ ಫಾಲ್ಸಿಫೆರಂ. ಈಗ ನಾರ್ಮಲ್ ಆಗಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ 10th ಟೆಕ್ಸ್ಟ್ ಬುಕ್ಗಳಲ್ಲಿ ಯಾವ್ದನ್ನ ನೀಡಿರ್ತಾರೆ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅನ್ನು ಮಾತ್ರ ನೀಡಿರ್ತಾರೆ. ಇವು ಅಷ್ಟೇ ಅಲ್ಲ, 5 ಪ್ಯಾರಾಸೈಟ್ ಸ್ಪೀಸೀಸ್ಗಳು ಬರ್ತವೆ. ಅದರಲ್ಲಿ ಪ್ಲಾಸ್ಮೋಡಿಯಂ ಫಾಲ್ಸಿಫೆರಂ ತುಂಬಾನೇ ಡೆಡ್ಲಿ ಮಲೇರಿಯಾ ಪ್ಯಾರಾಸೈಟ್ ಆಗಿರ್ತದ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ ಗೆಳೆಯರೆ. ಇನ್ನು ಮಲೇರಿಯಾ ವ್ಯಾಕ್ಸಿನ್ ಅನ್ನ ನೋಡ್ತಾ ಬಂದ್ರೆ, ಮಲೇರಿಯಾಗೆ ಈಗಾಗಲೇ ಮಾತ್ರೆಗಳಿವೆ. ಅವುಗಳನ್ನ ಕರೋನಾ ಸಲುವಾಗಿ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಈಗಾಗಲೇ ತಿಳಿದಿದೆ. ಮಲೇರಿಯಾಕ್ಕೆ ಯಾವ ಮಾತ್ರೆಗಳು ಇರ್ತವೆ? ಕ್ಲೋರೋಕ್ವಿನ್ ಮಾತ್ರೆಗಳು ಇರ್ತವೆ.
ಕ್ಲೋರೋಕ್ವಿನ್ ಅಥವಾ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಈ ಎರಡು ಮಾತ್ರೆಗಳನ್ನ ನಾವು ಕೋವಿಡ್-19 ಸಲುವಾಗಿ ಒಂದು ಟ್ರಯಲ್ ಆಗಿ ಯೂಸ್ ಮಾಡ್ತಾ ಇರ್ತೇವೆ, ಮೆಡಿಕಲ್ ಟ್ರಯಲ್ ಆಗಿ ಕೋವಿಡ್-19 ಅನ್ನ ತಡೆಗಟ್ಟೋಕೆ. ಇವು ಅಲ್ಲದೆ ಮಾಸ್ಕ್ವಿಟ್ರಿಕ್ಸ್ ಅಂತಕ್ಕಂತಹ ಅಥವಾ RTS ಅಂತಕ್ಕಂಥದ್ದು ಇದರ ಲ್ಯಾಬ್ ನೇಮ್ ಆಗಿರ್ತದ. ಮಸ್ಕ್ವಿಟ್ರಿಕ್ಸ್ ಅಂತಕ್ಕಂತಹ ಒಂದು ವ್ಯಾಕ್ಸಿನ್ ಕೂಡ ಇರ್ತದ ಈ ಮಲೇರಿಯಾ ಸಲುವಾಗಿ. ಇದನ್ನ ಡೆವಲಪ್ಮೆಂಟ್ ಮಾಡಿದವರು ಯಾರಂತಂದ್ರ ಗ್ಲಾಕ್ಸೋ ಸ್ಮಿತ್ ಕ್ಲೈನ್, GSK ಅಂತ ಕೂಡ ಕರಿತೀವಿ, GSK ಕಂಪನಿ ಅಂತ ಕೂಡ. ಇದನ್ನ ಅಪ್ರೂವ್ ಮಾಡಿದವರು ಯುರೋಪಿಯನ್ ಮೆಡಿಸಿನ್ಸ್ ಏಜೆನ್ಸಿ 2015ರಲ್ಲಿ ಮಸ್ಕ್ವಿಟ್ರಿಕ್ಸ್ ಅಂತಕ್ಕಂತ ಒಂದು ವ್ಯಾಕ್ಸಿನ್ ಅನ್ನ ಅಪ್ರೂವ್ ಮಾಡಿರ್ತಾರೆ. ಇಷ್ಟು ಟೋಟಲ್ ಆಗಿ ಈ 2025ನ ಬಗ್ಗೆ ಡೀಟೇಲ್ಸ್ ಗಳನ್ನ ಇಲ್ಲಿ ಹೇಳಿರ್ತಾನೆ ಗೆಳೆಯರೆ. ಇನ್ನೂ ಡೀಟೇಲ್ಸ್ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮಗೆ ಹೆಚ್ಚಿಗೆ ಬೇಕಾದಲ್ಲಿ ನೀವು ಆ ಟಾಪಿಕ್ ಅನ್ನ ಕಮೆಂಟ್ ನಲ್ಲಿ ಹಾಕಬಹುದು. ಅದರ ಮೇಲೆ ನಾನು ನಾಳೆಗೆ ಹೊಸದಾದಂತಹ ಒಂದು ವಿಡಿಯೋವನ್ನ ತರ್ತೇನೆ. ಈವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್.